ಹುಲಿ ಹಿಮ್ಮೆಟ್ಟಿಸಲು ಹಾರಿಸಿದ ಗುಂಡು ವ್ಯಕ್ತಿಯೋರ್ವನನ್ನ ಬಲಿ ತೆಗೆದುಕೊಂಡ ದಾರುಣ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಗಾಳಿಯಲ್ಲಿ ಹಾರಿದ ಗುಂಡು ಒಬ್ಬನ ಬಲಿ ತೆಗೆದುಕೊಂಡ್ರೆ ಮತ್ತಿಬ್ಬರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಅರಣ್ಯಾಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬಿಟ್ಟ ಆ ವ್ಯಕ್ತಿ ಸಾವು ಮುನ್ನ ಅನುಭವಿಸಿದ ಯಾತನೆ ಮಾತ್ರ ಕರುಳು ಹಿಂಡುವಂತೆ ಮಾಡುತ್ತೆ. ಹೀಗೆ ಬಾಯಿ ತುಂಬಾ ರಕ್ತ ತುಂಬಿಕೊಂಡು ಜೀವನ್ಮರಣ ಹೋರಾಟ ನಡೆಸ್ತಾ ಇರೋ ಈತ ಮೂರ್ತಿ. ವಯಸ್ಸು 28. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೆಳ್ತೂರು ಗ್ರಾಮದವನು. ಹುಲಿಯನ್ನ ಕಾಡಿಗೆ ಹಿಮ್ಮೆಟ್ಟಿಸಲು ಅರಣ್ಯ ಸಿಬ್ಬಂದಿ ಹಾರಿಸಿದ ಗುಂಡಿಗೆ ಗುರಿಯಾದ ಅಮಾಯಕ ಜೀವ ಈತ. ಗಾಳಿಯಲ್ಲಿ ತೇಲಿ ಬಂದ ಗುಂಡು ಈತನ ಎದೆ ಮತ್ತು ಬಾಯಿ ಒಳಗೆ ಹೊಕ್ಕಿದ್ದು ರಕ್ತಸ್ರಾವದಿಂದ ಒದ್ದಾಡಿ ಈತ ಸಾವನ್ನಪ್ಪಿದ್ದಾನೆ. ಅಲ್ಲಿ ನಡೆದದ್ದು ಇಷ್ಟೇ. ಎಚ್.ಡಿ. ಕೋಟೆ ತಾಲೂಕಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತರಸಂತೆ ವಲಯ ವ್ಯಾಪ್ತಿಯಲ್ಲಿ ಬರುವ ಬಾಳೆ ತೋಟದಲ್ಲಿ ಮರಿಗಳೊಂದಿಗೆ ಹುಲಿ ಕಾಣಿಸಿಕೊಂಡಿತ್ತು. ಕಳೆದ 1 ತಿಂಗಳಿಂದ ಈ ಹುಲಿ ಗ್ರಾಮದ ಸುತ್ತಮುತ್ತ ಓಡಾಡ್ತಾ ಇದ್ದು, ಹುಲಿ ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡಿ ಗ್ರಾಮಸ್ಥರಲ್ಲಿ ಭೀತಿ ಮೂಡಿಸಿದ್ದ ಕಾರಣ ನಿನ್ನೆ ಬೆಳಗ್ಗೆ ಹುಲಿ ಮತ್ತು ಅದರ ಮರಿಗಳನ್ನ ಹಿಡಿಯುವ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸಿದ್ರು. ಕಾರ್ಯಾಚರಣೆ ವೇಳೆ ಹುಲಿಯೇ ಅಧಿಕಾರಿಗಳ ಮೇಲೆ ದಾಳಿ ಮಾಡಲು ಮುಂದಾಗಿದ್ದು, ಹೆದರಿ ಓಡುವಾಗ ಕೆಳಗೆ ಬಿದ್ದು ಫೈರ್ ಆಗಿದೆ. ಇದರಿಂದ ಕಾರ್ಯಾಚರಣೆ ನೋಡಲು ಬಂದಿದ್ದ ಅಮಾಯಕನಿಗೆ ಗುಂಡು ತಗುಲಿ ಸಾವನ್ನಪ್ಪುವಂತಾಗಿದೆ. ಘಟನೆಯಲ್ಲಿ ಅಂತರಸಂತೆ ವಲಯ ಅರಣ್ಯಾಧಿಕಾರಿ ಮಹೇಶ್ ಹಾಗೂ ಮಳಲಿ ಗ್ರಾಮಸ್ಥ ಕೆಂಪಯ್ಯ ಅನ್ನೋರಿಗೂ ಗುಂಡು ತಗುಲಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ತನ್ನದಲ್ಲದ ತಪ್ಪಿಗೆ ಜೀವ ಬಿಟ್ಟ ಮೂರ್ತಿ ಸಂಬಂಧಿಕರು ಅರಣ್ಯ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದಿದ್ದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮಧು ಎಂ ಚಿನಕುರಳಿ, ಸುವರ್ಣ ನ್ಯೂಸ್, ಮೈಸೂರು.